ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಯ ದಿನ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಆ ಮಾರ್ಕೆಟ್ ಹಾಲಿಡೇ ದಿನ 1 ಗಂಟೆಯ ಒಂದು ಟ್ರೇಡಿಂಗ್ ಸೆಷನ್ ನಡೆಯುತ್ತೆ. ಸೊ ಆ ಒಂದು ಟ್ರೇಡಿಂಗ್ ಸೆಷನನ್ನು ಮುಹೂರ್ತ್ ಟ್ರೇಡಿಂಗ್ ಅಂತ ಕೂಡ ಕರೀತಾರೆ. ಈ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ನಿಂದ ಒಳ್ಳೆ ಒಂದು ರಿಟರ್ನ್ಸ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. NSE ಮತ್ತು BSE ಎರಡರಲ್ಲೂ ಕೂಡ ಈ ಒಂದು ಸೆಷನ್ ನಡೆಯುತ್ತೆ. ಈ ವರ್ಷ ಕೂಡ ಅಕ್ಟೋಬರ್ 21 ಮಂಗಳವಾರ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಅವತ್ತು ಈ ಸೆಷನ್ ನಡೀತಿದೆ. ಯೂಶಲಿ ಸಂಜೆ ಸಂದರ್ಭದಲ್ಲಿ ಈ ಒಂದು ಮುಹೂರ್ತ್ ಟ್ರೇಡಿಂಗ್ ನಡೀತಿತ್ತು. ಬಟ್ ಈ ಬಾರಿ ಮಧ್ಯಾಹ್ನ 1:45ರಿಂದ 2:45ರವರೆಗೂ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಮಾರ್ಕೆಟ್ನಲ್ಲಿ ನೀವು ಯಾವ ರೀತಿಯಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅದೇ ರೀತಿಯಲ್ಲಿ ಈ 1 ಗಂಟೆಯಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಇಲ್ಲೂ ಕೂಡ ಪ್ರೀ ಓಪನಿಂಗ್ ಸೆಷನ್, ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಇರುತ್ತೆ. ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ 15 ನಿಮಿಷದ ಮುಂಚೆ 1:15ಗೆ ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ಹಾಗೆ ಯೂಶಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ರೀಸೆಂಟಾಗಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ನಿಫ್ಟಿ ಡಿಸೆಂಬರ್ ತಿಂಗಳ ಒಳಗಾಗಿ ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡ್ಬೋದು ಅಂತ ಕೂಡ ಹೇಳಿತ್ತು. ಸೊ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದು ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ನಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ ಸ್ಟಾಕ್ಗಳನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೋಬೋದಾಗುತ್ತೆ. ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೋಬೋದಾಗುತ್ತೆ. ಮೊದಲನೇದಾಗಿ ಆಟೋ ಸೆಕ್ಟರ್ನಿಂದ TVS ಮೋಟಾರ್ ಕಂಪನಿ. ಈ ಒಂದು ಸ್ಟಾಕ್ 1 ವರ್ಷದಲ್ಲಿ 25% ರಿಟರ್ನ್ಸನ್ನು ಆಲ್ರೆಡಿ ಜನರೇಟ್ ಮಾಡಿ ಕೊಟ್ಟಿದೆ. ಕಂಪನಿಯ ಸೇಲ್ಸ್ ಕೂಡ ಮಂತ್ ಆನ್ ಮಂತ್ ಇಂಪ್ರೂವ್ ಆಗ್ತಾ ಬರ್ತಿದೆ. ಸೊ TVS ಮೋಟಾರ್ಸ್ನ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ಸೇಲ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಫ್ಯೂಚರ್ ಪ್ಲಾನ್ಸನ್ನು ಅಬ್ಸರ್ವ್ ಮಾಡಿದಾಗ ಆಲ್ರೆಡಿ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸನ್ನು ಕಂಪನಿ ಡಿಕ್ಲೇರ್ ಮಾಡ್ತಿದ್ದಾರೆ. ಹೊಸ ವೆಹಿಕಲ್ ಲಾಂಚಸ್ಗಳನ್ನು ಕೂಡ ಕಂಪನಿ ಪ್ಲಾನ್ ಮಾಡ್ತಿದ್ದಾರೆ. 3 ವೀಲರ್ ಸೆಗ್ಮೆಂಟ್ ಅಂದರೆ ಪ್ಯಾಸೆಂಜರ್ ಆಟೋಗಳನ್ನು ಕೂಡ ಲಾಂಚ್ ಮಾಡುವಂಥ ಪ್ಲಾನ್ಸ್ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕೂಡ ಸಾಕಷ್ಟು ಎಕ್ಸ್ಪಾನ್ಷನನ್ನು ಮಾಡ್ತಿದ್ದಾರೆ. ಹಾಗೆ ಬೇರೆ ಕಂಟ್ರಿಗಳಿಗೆ ಹೆಚ್ಚಿನ ಒಂದು ಎಕ್ಸ್ಪೋರ್ಟ್ಸ್ ಕೂಡ ಆಗ್ತಿದೆ. ಸೊ ಇದು ಒಂದು ಸ್ಟ್ರಾಂಗ್ ಟ್ರೆಂಡ್ ಆಗಿರುತ್ತೆ. ಸೊ ಒಂದು ಡೈವರ್ಸಿಫೈಡ್ ರೆವೆನ್ಯೂ ಸೋರ್ಸನ್ನು ಕಂಪನಿ ಬಿಲ್ಡ್ ಮಾಡ್ತಿದ್ದಾರೆ. ಇಂಡಿಯನ್ ಮಾರ್ಕೆಟ್ನಲ್ಲಿ ಸೇಲ್ಸ್ ಸ್ಟ್ರಾಂಗ್ ಆಗಿ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡ್ತಾ ಬರ್ತಾ ಇದ್ದಾರೆ. ಇನೋವೇಷನ್ ಫೋಕಸನ್ನು ಕಂಪನಿ ಹೊಂದಿದರೆ ತಮ್ಮದೇ ಆದ R&D ಯೂನಿಟ್ ಇದೆ. ಹೊಸ ಡಿಸೈನ್ನ ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡ್ತಾ ಬರ್ತಿದ್ದಾರೆ. ಸ್ಟ್ರಾಂಗ್ ಆಫ್ಟರ್ ಸೇಲ್ಸ್ ಹಾಗೆ ಕ್ರೆಡಿಟ್ ಸರ್ವಿಸನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಂದು ಸ್ಟ್ರಾಂಗ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಸ್ ಸ್ಟ್ರಾಂಗ್ ಆಗಿ ಇರುತ್ತೆ. ಆದ್ದರಿಂದ ಆಟೋ ಸೆಕ್ಟರ್ನ ಕಾನ್ಸಂಟ್ರೇಷನ್ನಲ್ಲಿ ಇಟ್ಕೊಂಡು ಈ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಆಟೋ ಸೆಕ್ಟರ್ನಿಂದ M&M, ಮಾರುತಿ ಸುಜುಕಿ, ಐಷರ್ ಮೋಟಾರ್ಸ್ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಕಷ್ಟು ವೊಲಟಾಲಿಟಿ ಇದೆ. ಆ ಒಂದು ವೊಲಟಾಲಿಟಿಯನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದ್ರೆ ಇನ್ನೊಂದು ದಿನ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಟ್ರೇಡರ್ಸ್ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾವ ಟೈಮ್ನಲ್ಲಿ ಟ್ರೇಡನ್ನು ತಗೋಬೇಕು, ಎಂಟ್ರಿ ಯಾವಾಗ ಆಗಬೇಕು, ಎಕ್ಸಿಟ್ ಯಾವಾಗ ಆಗಬೇಕು, ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಎಸ್ಪೆಷಲಿ ಯಾರು ಮಾರ್ಕೆಟನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗ್ತದೆ. ಸೊ ಒಂದೊಳ್ಳೆ ಗೈಡೆನ್ಸ್ ಇದ್ರೆ ಈ ರೀತಿಯ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಮಾಡ್ಬೋದು. ಯೂನಿವೆಸ್ಟ್ ಈ ಒಂದು ಪ್ರಾಬ್ಲಮ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿರುತ್ತೆ. ಈ ಆ್ಯಪ್ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟನ್ನು ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಪ್ರತಿ ಸ್ಟೆಪ್ನಲ್ಲಿ ಎಕ್ಸ್ಪರ್ಟ್ ಗೈಡೆನ್ಸ್ ಸಿಗುತ್ತೆ. ಯೂನಿವೆಸ್ಟ್ ಒಂದು ವೆಲ್ ನೋನ್ ಸ್ಟಾಕ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿದ್ದು ಯೂನಿವೆಸ್ಟ್ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಎಕ್ಸ್ಪರ್ಟ್ ರೆಕಮೆಂಡೇಶನ್ ಸಿಗುತ್ತೆ. ಈಕ್ವಿಟಿ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಹಾಗೆ ಕಮಾಡಿಟಿ 3 ಸೆಗ್ಮೆಂಟ್ಗಳಲ್ಲಿ ಇವರು ರೆಕಮೆಂಡೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರು ಕೂಡ ಸಾಕಷ್ಟು ಟೂಲ್ಸ್ಗಳು ಇವರ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ಮೇಜರ್ ಆಗಿ ವೆಲ್ತ್ ಬ್ಯಾಸ್ಕೆಟ್. ಸೊ ಇದೊಂದು ರೆಡಿಮೇಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಈ ಬ್ಯಾಸ್ಕೆಟ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದಾಗುತ್ತೆ. ಈ ರಿಯಲ್ ಟೈಮ್ ಅಲರ್ಟ್ಸ್ಗಳು, ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ನಿಮಗೆ ಟೆಲಿಗ್ರಾಮ್ ಹಾಗೆ ಇವರ ಅಪ್ಲಿಕೇಶನ್ ನಲ್ಲಿ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನು ಆಲ್ರೆಡಿ ಬಳಸ್ತಾ ಇದ್ದಾರೆ. ಎಕನಾಮಿಕ್ ಟೈಮ್ಸ್ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂಥ ಅವಾರ್ಡ್ ಅನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಪಡ್ಕೊಂಡಿದೆ. ಹಾಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುವಂತಹ ಲಿಂಕ್ ನಿಂದ ನೀವು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ₹1ಗೆ ಮೊದಲ 3 ಟ್ರೇಡ್ಸ್ ಗಳನ್ನ ಫ್ರೀ ಆಗಿ ತಗೋಬಹುದು. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ ಗಳ ಮೇಲೆ 80% ಆಫರ್ ಅನ್ನು ಕೂಡ ನೀವು ಪಡ್ಕೋಬಹುದಾಗುತ್ತೆ. ಸೊ ₹183 ಪ್ರತಿ ತಿಂಗಳ ಪ್ಲಾನ್ಸ್ ಸ್ಟಾರ್ಟ್ ಆಗುತ್ತೆ. ₹6 ಪ್ರತಿದಿನ ಸ್ಪೆಂಡ್ ಮಾಡಿ ನೀವು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂತ ಕೋಡ್ ಅನ್ನ ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಮಾಡ್ಕೋಬಹುದು.
ಎರಡನೇ ಕಂಪನಿ ಕೋಫೋರ್ಜ್ ಐಟಿ ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಮಿಡ್ ಕ್ಯಾಪ್ ಐಟಿ ಕಂಪನಿ ಆಗಿದ್ದು ಈ ಕಂಪನಿ ಕೂಡ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಗ್ರೋತ್ ಅನ್ನು ತೋರಿಸ್ತಾ ಬರ್ತಿದ್ದಾರೆ. ರೆವೆನ್ಯೂಸ್ ಕೂಡ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಒಂದು ಸ್ಟ್ರಾಂಗ್ ಡೀಲ್ ವಿನ್ಸ್ ಅನ್ನು ಕೂಡ ಕಂಪನಿ ರೀಸೆಂಟ್ ಟೈಮ್ ನಲ್ಲಿ ಡಿಕ್ಲೇರ್ ಮಾಡಿದ್ರು. ಈ ಕಂಪನಿ ಕೂಡ ಅಷ್ಟೇ ಮಿಡ್ ಕ್ಯಾಪ್ ಸೆಗ್ಮೆಂಟ್ ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ತೋರಿಸ್ತಿರುವಂತಹ ಕಂಪನಿ ಆಗಿದ್ದು ಮುಂದಿನ ಕೆಲವು ವರ್ಷಗಳಲ್ಲಿ ಇವರ ಅರ್ನಿಂಗ್ಸ್ ಏನಿದೆ 25% ಆನ್ಯುವಲಿ ಗ್ರೋ ಆಗುತ್ತೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಕಂಪನಿ ಮೇಜರ್ ಆಗಿ BFSI ಅಂದರೆ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ನ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನು ಮಾಡ್ತಾರೆ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನ ಮೇಲೆ ಕೂಡ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಇದೆ. ಸೊ ಈ ಒಂದು ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇರೋದ್ರಿಂದ ಈ ಕಂಪನಿಯ ರೆವೆನ್ಯೂಸ್ ಕೂಡ ಕನ್ಸಿಡರಬ್ಲಿ ಗ್ರೋ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ. ಇಯರ್ ಆನ್ ಇಯರ್ ಇವರ ಡೀಲ್ ವಿನ್ಸ್ 47% ಇನ್ಕ್ರೀಸ್ ಆಗಿದೆ. ಲಾರ್ಜ್ ಕ್ಯಾಪ್ ಐಟಿ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಗ್ರೋತ್ ಕೋಫೋರ್ಜ್ ತೋರಿಸ್ತಿದೆ. ಈ ಒಂದು ಔಟ್ಲುಕ್ ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಆದ್ದರಿಂದ ಕೋಫೋರ್ಜ್ ಅನ್ನು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕನ್ಸಿಡರ್ ಮಾಡ್ಕೋಬಹುದು. ಇದರ ಜೊತೆಯಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಹಾಗೆ ಇನ್ಫೋಸಿಸ್ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಿಂದ ಒಳ್ಳೆ ಒಂದು ಬೆಟ್ ಆಗ್ಬೋದು. ಹಾಗೆ ಹೆಲ್ತ್ ಕೇರ್ ಹಾಸ್ಪಿಟಾಲಿಟಿ ಸೆಗ್ಮೆಂಟ್ನಿಂದ ಅಪೋಲೋ ಹಾಸ್ಪಿಟಲ್ಸನ್ನು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಈ ಒಂದು ಕಂಪನಿ ಕಳೆದ 1 ವರ್ಷದಲ್ಲಿ 11% ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸ್ಲೋ ಆಗಿ ಸ್ಟಾಕ್ ಮೂವ್ ಆಗುತ್ತೆ, ಬಟ್ ಒಳ್ಳೆ ಒಂದು ರಿಟರ್ನ್ಸ್ ಜನರೇಟ್ ಮಾಡಿ ಕೊಡುವಂಥ ಕೆಪಾಸಿಟಿ ಇರುತ್ತೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್ನ ರೆವೆನ್ಯೂಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಇವರ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಫ್ಯೂಚರ್ನಲ್ಲಿ ಕೂಡ ಅಷ್ಟೇ ಎಕ್ಸ್ಪಾನ್ಷನ್ನ ಪ್ಲಾನ್ ಇದೆ. 2026 ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿಯ ರೆವೆನ್ಯೂ ಗ್ರೋತ್ 13ರಿಂದ 14% ಇನ್ಕ್ರೀಸ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಕೆಪಾಸಿಟಿ ಎಕ್ಸ್ಪಾನ್ಷನ್ನ ಪ್ಲಾನ್ ಇದೆ. 4400 ಹೊಸ ಬೆಡ್ ಅಡಿಷನ್ ಆಗುತ್ತೆ ಅಂತ ಹೇಳಿದ್ರು. ಇದು ಮುಂದಿನ 3ರಿಂದ 4 ವರ್ಷದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಡಿಷನಲ್ ಬೆಡ್ ಕೆಪಾಸಿಟಿ ಆದಷ್ಟು ಕೂಡ ಈ ಒಂದು ಹಾಸ್ಪಿಟಲ್ನ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಕ್ವಾರ್ಟರ್ಲಿ ಗ್ರೋತ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಡಿಜಿಟಲ್ ಹೆಲ್ತ್ ಫಾರ್ಮಸಿ ಎಕ್ಸ್ಪಾನ್ಷನ್ ಅನ್ನು ಕೂಡ ಮಾಡ್ತಿದ್ದಾರೆ. ಅಪೋಲೋ ಫಾರ್ಮಸಿ ಒಳ್ಳೆ ಒಂದು ಗ್ರೋತ್ ಅನ್ನು ತೋರಿಸ್ತಿದೆ. ಫಾರ್ಮಸಿ ಬಿಸ್ನೆಸ್ನಿಂದ ಈಗ ಸದ್ಯಕ್ಕೆ ಲಾಸ್ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಹೆಲ್ತ್ ಸಿಸ್ಟಮ್ನಿಂದ ಈ ಒಂದು ಹಾಸ್ಪಿಟಲ್ ಚೈನ್ ಸ್ಟ್ರಾಂಗ್ ಗ್ರೋತ್ ಅನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಹೊಂದಿರುವಂಥ ಕಂಪನಿ ಕೂಡ ಆಗಿರೋದ್ರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಅಪೋಲೋ ಹಾಸ್ಪಿಟಲನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಈ ಸೆಗ್ಮೆಂಟ್ನಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ ಟೆಲಿಕಾಂ ಸ್ಪೇಸ್ನಿಂದ ಭಾರತಿ ಏರ್ಟೆಲನ್ನು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಆಲ್ರೆಡಿ ಒಂದು ಸ್ಟಾಕ್ ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಕಳೆದ 1 ವರ್ಷದಲ್ಲಿ 15% ರಿಟರ್ನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಭಾರತಿ ಏರ್ಟೆಲ್ ಕೂಡ ಒಂದು ಸ್ಟ್ರಾಂಗ್ ಪ್ರಾಫಿಟಬಿಲಿಟಿಯನ್ನು ತೋರಿಸ್ತಾ ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರೋತ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಆಲ್ರೆಡಿ ಭಾರತದಾದ್ಯಂತ 5G ನೆಟ್ವರ್ಕನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಬರ್ತಿದ್ದಾರೆ. ಸ್ಪೀಡ್ ಡೇಟಾ ಕನ್ಸಂಪ್ಷನ್ಸ್ಗಳು ಕೂಡ ಆಗ್ತದೆ. ಮುಂದಿನ ದಿನಗಳಲ್ಲಿ ಟ್ಯಾರಿಫ್ ಹೈಕ್ನ ಪ್ಲಾನ್ಸ್ಗಳು ಕೂಡ ಇರೋದ್ರಿಂದ ಒಂದು ಸ್ಟ್ರಾಂಗ್ ARPUನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆಲ್ರೆಡಿ ಜಿಯೋಗೆ ಕಂಪೇರ್ ಮಾಡಿದಾಗ ಇವರ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಹಾಗೆ CEO ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ₹300 ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಪ್ರತಿ ತಿಂಗಳು ಜನರೇಟ್ ಮಾಡೋದು ಕಂಪನಿಯ ಉದ್ದೇಶ ಆಗಿರುತ್ತೆ ಅಂತ. ಆ ರೀತಿಯಲ್ಲಿ ಆದಾಗ ಕಂಪನಿಯ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಈ ಕಂಪನಿಯ ಮೇಜರ್ ಸ್ಟ್ರೆಂತ್ ಆಫ್ರಿಕನ್ ಮಾರ್ಕೆಟ್ಸ್ ಆಗಿರುತ್ತೆ. ಆಫ್ರಿಕಾದಲ್ಲಿ ಒಳ್ಳೆ ಒಂದು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಕೂಡ ಒಳ್ಳೆ ಒಂದು ರೆವೆನ್ಯೂಸ್ ಅಂಡ್ ಪ್ರಾಫಿಟ್ಸ್ ಜನರೇಟ್ ಆಗ್ತದೆ. ಹಾಗೆ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಗಳನ್ನ ಮಾಡ್ತಿದ್ದಾರೆ. ಸೊ ಗ್ಲೋಬಲ್ ಟೆಕ್ ಪ್ಲೇಯರ್ಸ್ ಗಳ ಜೊತೆಯಲ್ಲಿ ಒಳ್ಳೆ ಒಂದು ಕೊಲಾಬ್ರೇಷನ್ಸ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಅನ್ನ ಡೈವರ್ಸಿಫೈ ಮಾಡುವಂತ ಪ್ಲಾನ್ಸ್ ಗಳು ಕೂಡ ಇರಬಹುದು. ಆದ್ರಿಂದ ಏರ್ಟೆಲ್ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ನಿಂದ ಜೈಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ರೀಸೆಂಟ್ ಟೈಮ್ನಲ್ಲಿ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗಿದೆ. ಕಳೆದ 1 ವರ್ಷದಲ್ಲಿ 13% ನೆಗೆಟಿವ್ ರಿಟರ್ನ್ಸ್ ಇದೆ. ಬಟ್ ಕಂಪನಿಯ ರೆವೆನ್ಯೂಸ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಗಿತ್ತು. ಬಟ್ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಹೊಂದಿರುವಂಥ ಕಂಪನಿ ಆಗಿದ್ದು ಒಂದು ಸ್ಟ್ರಾಂಗ್ ರೆವೆನ್ಯೂ ವಿಸಿಬಿಲಿಟಿಯನ್ನು ಕೂಡ ಹೊಂದಿದ್ದಾರೆ. ಹೈ ಮಾರ್ಜಿನ್ ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಹೆಚ್ಚಾಗಿ ಮಾಡ್ತಾರೆ. ಆದ್ದರಿಂದ ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಯಾಂಡ್ ಆಗ್ಬೋದು. ಆಪರೇಷನ್ ಆ್ಯಂಡ್ ಫಿನಾನ್ಷಿಯಲ್ ಎಫಿಷಿಯನ್ಸಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಗ್ರೋತ್ ಆದಷ್ಟು ಕೂಡ ಈ ಕಂಪನಿಗೆ ಇನ್ನೂ ಹೆಚ್ಚಿನ ಆರ್ಡರ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ. ಒಂದು ಸ್ಟ್ರಾಂಗ್ ಗ್ರೋತ್ ಹಿಸ್ಟ್ರಿ ಹೊಂದಿರುವಂಥ ಕಂಪನಿ ಆಗಿರೋದ್ರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಖಂಡಿತವಾಗ್ಲೂ ಈ ಕಂಪನಿಯ ಮೇಲೆ ಬೆಟ್ ಮಾಡ್ಬೋದಾಗುತ್ತೆ. ಈ ಸೆಗ್ಮೆಂಟ್ನಿಂದ L&T ಇನ್ನೊಂದು ಬೆಟರ್ ಚಾಯ್ಸ್ ಆಗ್ಬೋದು.
ಹಾಗೆ ಪೋರ್ಟ್ ಬಿಸ್ನೆಸ್ಸನ್ನು ಕನ್ಸಿಡರ್ ಮಾಡಿಕೊಂಡಾಗ ಅದಾನಿ ಪೋರ್ಟ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಈ ಒಂದು ಸ್ಟಾಕ್ ಕೂಡ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಇಯರ್ಲಿ ರಿಟರ್ನ್ಸನ್ನು ಅಬ್ಸರ್ವ್ ಮಾಡಿದಾಗ ಫ್ಲಾಟ್ ರಿಟರ್ನ್ಸ್ ಕಾಣಿಸುತ್ತೆ. ಬಟ್ ಏಪ್ರಿಲ್ ತಿಂಗಳಿಂದ ಅಕ್ಟೋಬರ್ ತಿಂಗಳಿಗೆ ರಿಟರ್ನ್ಸನ್ನು ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ 30-35% ರಿಟರ್ನ್ಸ್ ಜನರೇಟ್ ಆಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಕಂಟಿನ್ಯೂ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಇವರು ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಪ್ರಾಫಿಟ್ ಗ್ರೋತನ್ನು ತೋರಿಸ್ತಾ ಬರ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಭಾರತದ ಅತಿ ದೊಡ್ಡ ಪ್ರೈವೇಟ್ ಪೋರ್ಟ್ ಆಪರೇಟರ್ ಈ ಒಂದು ಕಂಪನಿ ಆಗಿರ್ತಾರೆ. 800ರಿಂದ 850 ಮಿಲಿಯನ್ ಮೆಟ್ರಿಕ್ ಟನ್ ಕಾರ್ಗೋ ಆಪರೇಷನ್ನ ಪ್ಲಾನನ್ನು 2030ಕ್ಕೆ ಹೊಂದಿದ್ದಾರೆ. 11% ಆನ್ಯುವಲ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಸೊ ಭಾರತ ಹೆಚ್ಚಾಗಿ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಷ್ಟು ಕೂಡ ಇವರ ಒಂದು ವಾಲ್ಯೂಮ್ಸ್ ಕೂಡ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಕಂಪನಿ ಪೋರ್ಟ್ ಬಿಸ್ನೆಸ್ ಹಾಗೆ ಲಾಜಿಸ್ಟಿಕ್ಸನ್ನು ಬಿಟ್ಟು ಸಪ್ಲೈ ಚೈನ್ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದ ಫ್ಯೂಚರ್ ಗ್ರೋತ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗುತ್ತೆ. ಒಂದು ರೋಬೋಸ್ಟ್ ಫಿನಾನ್ಷಿಯಲ್ಸ್ ಹೊಂದಿರುವಂಥ ಕಂಪನಿ ಆಗಿದ್ದು ಸೊ ಗೌರ್ಮೆಂಟ್ನ ಸಪೋರ್ಟ್ ಕೂಡ ಇರೋದು ಅದಾನಿ ಪೋರ್ಟ್ಸ್ಗೆ ಮೇಜರ್ ಅಡ್ವಾಂಟೇಜ್ ಆಗುತ್ತೆ. ಸೊ ಇಷ್ಟು ಸ್ಟಾಕ್ಗಳ ಜೊತೆಯಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಒಂದು ಬೆಟರ್ ಆಪರ್ಚುನಿಟಿ ಆಗ್ಬೋದು. ಆಲ್ರೆಡಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಇದೆ. ಈ ಪ್ರೈಸಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಒಪಿನಿಯನ್ಗಳು ಕೂಡ ಬರ್ತಿದೆ. ಸೊ ಕೆಲವೊಂದಿಷ್ಟು ಅನಲಿಸ್ಟ್ಗಳು ಕ್ರ್ಯಾಶ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಗೋಲ್ಡ್ ಮತ್ತು ಸಿಲ್ವರ್ ಕ್ರ್ಯಾಶ್ ಆಗುತ್ತೆ ಸೊ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಈಕ್ವಿಟಿ ಮಾರ್ಕೆಟ್ನಲ್ಲೇ ಇನ್ವೆಸ್ಟ್ ಮಾಡೋದು ಬಿಟ್ಟು ಸೊ ಈ ರೀತಿಯ ಅಸೆಟ್ಗಳ ಮೇಲೆ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಅಕಸ್ಮಾತ್ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಕರೆಕ್ಷನ್ ಬಂದರೆ ಆ ಒಂದು ಕರೆಕ್ಷನನ್ನು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿ ಇನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಯಾಕೆಂದರೆ ಫ್ಯೂಚರ್ನಲ್ಲಿ ಈ ಅಸೆಟ್ ಕ್ಲಾಸ್ ಇನ್ನಷ್ಟು ಗ್ರೋ ಆಗುವಂಥ ಎಲ್ಲ ಪಾಸಿಬಿಲಿಟಿಗಳು ಕಾಣಿಸ್ತಿದೆ. ಸಿಲ್ವರ್ನ ಯೂಸೇಜ್ಗಳು ಕೂಡ ಸಾಕಷ್ಟು ಇಕ್ವಿಪ್ಮೆಂಟ್ಗಳಲ್ಲಿ ಆಗ್ತಿರೋದ್ರಿಂದ ಸಿಲ್ವರ್ಗೆ ಕೂಡ ಒಳ್ಳೆ ಒಂದು ಡಿಮ್ಯಾಂಡ್ ಬರ್ಬೋದು. ಸೊ ಗೋಲ್ಡ್ ಆ್ಯಂಡ್ ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂದರೆ ETF ಒಂದು ಬೆಟರ್ ಆಯ್ಕೆ ಆಗ್ಬೋದು. ಸೊ ಸಾಕಷ್ಟು ETF ಅವೈಲೇಬಲ್ ಇದೆ. ಮಾರ್ಕೆಟ್ನಲ್ಲಿ ನೀವು ಈ ETF ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದಾಗತ್ತೆ. ಹಾಗೆ ಇದೇ ರೀತಿಯ ಸಾಕಷ್ಟು ಸ್ಟಾಕ್ ರೆಕಮೆಂಡೇಶನ್ ನಿಮಗೆ ಯೂನಿವೆಸ್ಟ್ ಅಪ್ಲಿಕೇಶನಲ್ಲಿ ಕೂಡ ಸಿಗುತ್ತೆ. ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ನ ಕೂಡ ನೀವು ಪಡ್ಕೋಬೋದಾಗತ್ತೆ.